ಹಲೋ, ನಮಸ್ಕಾರ ಎಲ್ಲರಿಗೂ ಸಂಚಾರಿ ವ್ಲಾಗ್ಸ್ಗೆ ಸ್ವಾಗತ. ಇವಾಗ ಒಂದು ದೊಡ್ಡ ಇದಾಯಿತು. ಏನು ಅಂದರೆ ಇಲ್ಲಿ ನೋಡಿ, ನಮ್ಮ ಮೇಡಮ್ ಅವ್ರ ವೆಯ್ಟಿಂಗು. ಮೇಡಮ್, ಏನಕ್ಕೆ ಮೇಡಮ್ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಕಾಯ್ತಿದ್ದೀರಾ? ಸೊ ಫಸ್ಟು ಟ್ರೈನು ಡಿಲೇ ಇದ್ದಿದ್ದು 11:45 ಡಿಲೇ ಅಂತ ಬಂತು ಆ್ಯಪಲ್ಲಿ. ಆಮೇಲೆ ನೋಡಿದ್ರೆ ಅವನ ಅಜ್ಜಿ 8 ಗಂಟೆ ಅಂತ ತಿರ್ಗಿ ಅಪ್ಡೇಟ್ ಆಯಿತು ಆ್ಯಪಲ್ಲಿ. ನಾನು ನೋಡಿದಾಗ 7:15 ಆಗಿತ್ತು. ಬಂದು ನೋಡಿದ್ರೆ ಅವನ ಅಜ್ಜಿ ಗುರು ನೋಡಿದ್ರೆ ತಿರ್ಗಾ ಇವಾಗ 11:45 ಅಂತಿದೆ. ಈಗ ಟೈಮ್ ಬಂದು 8:10. 1/4 ಗಂಟೆಯಲ್ಲಿ ನೋಡಿ, ಅಲ್ಲಿ 11:45 ಕಾಣುತ್ತಾ ಇಲ್ವ ಗೊತ್ತಿಲ್ಲ. 1/4 ಗಂಟೆಯಲ್ಲಿ ಕುಮಾರಸ್ವಾಮಿ ಲೇಟಿಂದ ಮೆಜೆಸ್ಟಿಕ್ವರೆಗೂ ಚಾಚ್ಕೊಂಬಂದೆ. ದಾರಿಲಿ ಬರೋರಿಗೆಲ್ಲ ಉಕ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇವಾಗ ವಾಪಸ್ ತಿರುಗಿ ಹೋಗಿ ಲಗೇಜ್ನ ಕ್ಲಾಕ್ ರೂಮಲ್ಲಿಟ್ಟು ನಮ್ಮ ಮೇಡಮ್ನ ಮನೆಗೆ ಬಿಟ್ಬಿಟ್ಟು ಬರೋಣ. ತಿರುಗಿ ನೆಕ್ಸ್ಟ್ ರೈಲ್ವೆ ಸ್ಟೇಷನಲ್ಲೇ ಸಿಗೋಣ ಬನ್ನಿ. ಸೊ ಫೈನಲಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ. ನನ್ನ ಅಜ್ಜಿ ಕಾರ್ಡಲ್ಲಿ ಎಷ್ಟಿದೆ ನೋಡಿಕೊಂಡು ರೀಚಾರ್ಜ್ ಮಾಡಿಸ್ಬೇಕು. ಮೆಟ್ರೋ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಈಗ. ಗುರು ಸೂಪರಮ್ಮ, 52 ರೂಪಾಯಿ ಇದೆ. ಸೊ ಸೀನ್ ಏನಾಯಿತು ಅಂತಾದರೆ ಅದೇ ಹೇಳಿದ್ನಲ್ಲ, ನಜ್ಜಿ ವೇರ್ಸ್ ಮೈ ಟ್ರೈನಲ್ಲಿ ಆ್ಯಸ್ ಪರ್ ಶೆಡ್ಯೂಲ್ ಅಂತ ಬಂದುಬಿಟ್ಟು ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಎಲ್ಲ ಡಿಲೇಡ್ ಬೈ 3 hours 45 minutes ಒಂದು ಇದ್ದಿದ್ದು. ಈಗ ನೋಡಿದ್ರೆ ಆ್ಯಸ್ ಪರ್ ಶೆಡ್ಯೂಲ್ ಅಂತ ಬಂದ್ಬಿಟ್ಟು ಅದು ನೋಡಿದಾಗ ಅವನ ಅಜ್ಜಿ 7 ಗಂಟೆ ಆಗಿತ್ತು. ಸರಿ, ಇನ್ನು ರಿಸ್ಕ್ ಏನಕ್ಕೆ ಅಂದ್ಬಿಟ್ಟು ಹೊರಟ್ಬಿಟ್ಟೆ ಇಮಿಡಿಯೇಟಾಗಿ. ಪಾಪ ನಮ್ಮ ಬೈಕ್ ಡ್ರಾಪ್ ಮಾಡಿದ್ರು, ಮಳೆ ಅಂದರೆ ಮಳೆಯಲ್ಲಿ. ಆಮೇಲೆ ಅವನ ಅಜ್ಜಿ ಇಲ್ಲಿ ಬಂದು ನೋಡಿದ್ರೆ 11:45ಗೆ ಟ್ರೈನು ಅಂತಿತ್ತು. ನೋಡಿ, ಫುಲ್ಲು ಟ್ರೈನ್ ಲೈನರಲ್ಲೇ ಇದ್ದೀನಿ. ಈಗ ತಿರುಗಿ ವಾಪಸ್ ಇಲ್ಲಿ ಅರ್ಧ ದಾರಿ ಅವ್ರನ್ನ ಬಿಟ್ಬಿಟ್ಟು ನಾನು ತಿರ್ಗಾ ಮೆಟ್ರೋಗೆ ಬಂದು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೊರಡ್ಬೇಕು. ಇದು ಸಮಾಚಾರ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ವೆಯ್ಟಿಂಗ್ ರೂಮಲ್ಲಿ ಅಣ್ಣ ಕಾಯ್ತಿದ್ರು, ಅವ್ರನ್ನ ಮೀಟ್ ಮಾಡಿ ಇವಾಗ ನಿಮಗೆ ಅಣ್ಣನ ಪರಿಚಯ ಮಾಡಿಸ್ಕೊಳ್ಳೋಣ ಅಂತ. ಸೊ ಈಗ ಸದ್ಯಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇದ್ದೀನಿ. ಸೊ ಏನು ಅಂದರೆ ಲೈಕ್ ನೀವು ನಮಗೆ ಯೂಟ್ಯೂಬಲ್ಲಿ ಬಂದಿರೋ ಮಾನಿಟೈಸೇಷನ್ ಆಗಿರೋ ದುಡ್ಡಿಂದ, ಹೆವಿ ದುಡ್ಡಾಗಿರೋದ್ರಿಂದ ಒಬ್ಬನ್ನ ಸ್ಪಾನ್ಸರ್ ಮಾಡಿ ಕ್ಯಾಮ್ರಾಮನ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನನ್ನದರ್ ದೆನ್ ಮನ್ಯು ತೇಜ್. ನಮಸ್ಕಾರ. ಇವರೇ ಡೌ ಮಾಡ್ತಾನೆ, ಏನು ಸ್ಪಾನ್ಸರ್ ಮಾಡಿಲ್ಲ. ನೀ ಏನು ಕ್ಯಾಮ್ರಾಮ್ಯಾನ, ಪರ್ಸ್ನಲ್ ಕ್ಯಾಮ್ರಾಮ್ಯಾನ? ಇಲ್ಲ ತಾನೆ. ಸೊ ಇವನ್ ಆ್ಯಕ್ಚುಲಿ ಈಸ್ ಮೈ ಕಸಿನ್. ಸೊ ಆಲ್ಮೋಸ್ಟ್ ಎಷ್ಟೊಂದು ರೈಡ್ಗಳು ಮಾಡಿದ್ದೀವಿ, ಬಟ್ ಆ ರೈಡ್ ಮಾಡಿದಾಗ ವ್ಲಾಗ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇಲ್ಲ. ಸೊ ಅಣ್ಣನ ಜೊತೆ ಇದೆ ಫಸ್ಟು. ಇವಾಗ ನಮ್ಮ ಪುಣ್ಯ, ನಿಮ್ಮ ವೀಕ್ಷಕರ ಪುಣ್ಯ, ನಿಮ್ಮ ಕಣ್ಣೆಲ್ಲ ಏನೋ ಸಂತೃಪ್ತಿ ಮಾಡಿಸ್ಕೊಂಬಿಡಿ. ಇವ್ರಿಗೆ ದೊಡ್ಡ ಫ್ಯಾನ್ ಬೇಸ್ ಇದೆ, ಯಾಕೆ ಹೇಳ್ತೀರಾ? ಹೊಸಕೆರೆಹಳ್ಳಿಯಲ್ಲಿರೋ ಹೆಣ್ಮಕ್ಳೆಲ್ಲ ಇವರಿಂದನೇ ಬಿದ್ದಿರ್ತಾರೆ. ಬಟ್ ಆದ್ರೂ ಮದುವೆ ಆಗಿದೆ. ಟಾಪಿಕ್ ಏನೋ ಇದೇನು ಸೆಮಿನಾರ್ ಏನೋ ಟಾಪಿಕ್ ಹೋಗೋಕ್ಕೆ. ಸೊ ಈಗ ಟೈಮ್ ಬಂದು ಎಷ್ಟು ಗುರು? 9:15. ಇನ್ನು 11:45ವರೆಗೂ ಟೈಮ್ ಇದೆ. ನನ್ನ ಮಕ್ಕಳು ಪೋಸ್ಟ್ಪೋನ್ ಮಾಡ್ಬಿಟ್ಟವ್ರೆ ಟ್ರೈನ್. ಒಳ್ಳೆ ಹಿಂಗೆ ಮಾಡ್ತಾನೆ ಅಂತ ಯಾವನ ಅನ್ಕೊಂಡು ಆರಾಮಾಗಿ 9 ಗಂಟೆ ಟ್ರೈನೇ ಹತ್ಬೋದಿತ್ತು. ಈಗ ಹೆಂಗಿದ್ರು 3.25 ಅವರ್ ಲೇಟ್ ಅಂದರೆ ಅಲ್ಲಿ ತಲುಪೋದು 3:30. ಪಿಕಪ್ ಮಾಡ್ತಾನೆ ಅನ್ಕೊಂಡಿದ್ದೀವಿ, ನೋಡೋಣ. ಏನು ಪಿಕಪ್ ಮಾಡ್ತಾನೆ? 3 ಅವರ್, ಯಾರಾದ್ರೂ 4 ಅವರ್ ನಾವು ವಾಪಸ್ ಹೊಡಿಯೋಕ್ಕಾಗತ್ತೆ ಟ್ರೈನಲ್ಲಿ? ನೋಡೋಣ. ಡಿಲೇ ಆದರೆ ಅಣ್ಣನೇ ಓಡಿಸ್ತಾರೆ, ಇವರು ಹೆವಿ ಚಚ್ತಾರೆ. ಲೋಕೋ ಪೈಲಟು. ಸೊ ಈಗ ಏನು ಪ್ಲ್ಯಾನ್ ಅಂದರೆ ರೈಲ್ವೆ ಸ್ಟೇಷನ್ ಎಲ್ಲ ಒಂದು ರೌಂಡ್ ಬೀಟ್ ಹಾಕ್ಬಿಟ್ಟು ಊಟ ಮಾಡಿಬಿಟ್ಟು ಕಾಫಿ ಕುಡ್ಕೊಂಡು ಜರ್ನಿ ಕಂಟಿನ್ಯೂ ಮಾಡೋದು. ಈಗ ಬ್ಯಾಗ್ ಎಲ್ಲ ಸದ್ಯಕ್ಕೆ ಕ್ಲಾಕ್ ರೂಮಲ್ಲಿ ಇಟ್ಟಿದ್ದೀವಿ. ಯಾರಿಗೂ ಹೊತ್ಕೊಂಡು ಓಡಾಡ್ತಾರೆ, ಇನ್ನು 10 ದಿನ ಹೊತ್ಕೊಂಡು ಓಡಾಡಬೇಕು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೋಡಿ, ನಮ್ಮ ಅಬ್ಬೆ ಪಾರಿಬಾಳು ಟೈಮ್ ಬಂದು 11:05 ಇದೆ. ಆಲ್ಮೋಸ್ಟ್
ಇದು 7ನೇ ಪ್ಲ್ಯಾಟ್ಫಾರ್ಮ್ ಬಿಟ್ಟು ಹೊಡಿತಾ ಇರೋದು. 8ನೇ ಪ್ಲ್ಯಾಟ್ಫಾರ್ಮ್ ಕ್ಷಮೆ ಇರಲಿ. ಇವರೇ ನಮ್ಮ ಕ್ಯಾಪ್ಟನ್ನು. ಎಲ್ಲ ಪ್ಲ್ಯಾಟ್ಫಾರ್ಮ್ಗೂ ದಾರಿ ತೋರಿಸ್ತಿದ್ದಾರೆ. ನಮ್ಮ ದಾರಿದೀಪ. ಈಗ ಮಜ್ಜಿಗೆ ಕುಡಿತಿದ್ದಾರೆ. ಸಖತ್ ಚಿಲ್ಲಾಗಿದೆ, ಮಸ್ತು. ಬೇಕಾ ಮಜ್ಜಿಗೆ? ಮಜ್ಜಿಗೆ ಕೊಡ್ತಾನೆ. ಸೊ ಗೈಸ್ ಫೈನಲಿ ಟ್ರೈನ್ ಬಂತು. ನಮ್ಮ ಬಾಸು ಬಂದರು. ಬಾಸ್ ಎಂಟ್ರಿ ಕೊಡ್ತಿದ್ದಾರೆ. ಜೈ. ಬನ್ನಿ ಇವರೇ. ಈಗ ಸೊ ಎದುರು ಬದ್ರು ಸೀಟು. ಮೇನ್ ಏನಂದರೆ ವಿಂಡೋ ಸೀಟ್ ಸಿಕ್ಬಿಟ್ಟಿದೆ. ಟೈಮ್ ಬಂದು 11:35. ಸೊ ಯಾ 11:35. ಇನ್ನು ಹೊರಡೋದೊಂದೇ ಬಾಕಿ. ಅಪ್ಪ ಅಂತ ಟ್ರೈನಲ್ಲಿ ಕೂತಾಯ್ತು ಗುರು. ಹರ ಮಹಾದೇವ್. ಹರ ಮಹಾದೇವ್. ಸೊ ಫೈನಲಿ 12:05 ಹೊರಟ. ಬೆಂಗಳೂರು ಬಿಟ್ಟಿದ್ದಾನೆ ಅಂತೂ ಇಂತು. ಆ್ಯಕ್ಚುಲಾಗಿ 8 ಗಂಟೆಗೆ ಹೊರಡಬೇಕಾಗಿದ್ದು. 8ರಿಂದ ಅಮಾವಾಸ್ಯೆ ಮುಗಿಲಿ ಅಂತ ಕಾಯ್ತಾ. ಅಮಾವಾಸ್ಯೆ ಮುಗಿಲಿ ಅಂದ್ಬಿಟ್ಟು ಮನೇಲೆಲ್ಲ ಫುಲ್ ಖುಷಿಯಾಗಿರ್ತಾರೆ. ಕರೆಕ್ಟಾಗಿ 12:01 ಹೊರಟ. ಇವರೇ ನೋಡಿ ನಮ್ಮ ಕೋ ಪ್ಯಾಸೆಂಜರ್ಸು. ಪಾಪ ಇವರು ತುಂಬ ಡಿಸಪಾಯಿಂಟ್ ಆಗಿದ್ದಾರೆ. ಇವ್ರು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಂದಿದ್ರು. ಡೆಲ್ಲಿ ಟ್ರೈನ್ ಅಂದ್ಕೊಂಡು. ಹಲೋ ಸರ್, ಇದೇನಿದು? ಏನೋ ಕೊಟ್ಟರು ಇದು ಪಿಲ್ಲೋ ಕವರ? ಕೊಡುಗುರು ನಂಗೊಂದು ತಗೋಗುರು. ಏನೋ ಬೆಳಗ್ಗೆ ಹೊಸ್ಕೊಳಕ್ಕೆ ಟವಲ್ ಕೊಟ್ಟಿದ್ದಾರೆ. ಪಿಲ್ಲೋ ಕವರ್ ಕೊಟ್ಟಿದ್ದಾರೆ. ಮುಖದಲ್ಲಿ ಮಂದಹಾಸ. ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತ? ಇವಾಗ ಬೇಡ, ನಾಳೆ ಬೆಳಿಗ್ಗೆ ಕೇಳೋಣ. ನಾಳೆ ಇವನ್ ನಿದ್ದೆ ಮಾಡ್ಬೇಕು ಫಸ್ಟು. ಇವನ್ ತಿಂದು ಮುಗಿಸಿದ್ರೆ ಎಂತ ಮಲ್ಕೊಳ್ಳೋದು. ಆಗಲಿ ಏನು ತೊಂದರೆ ಇಲ್ಲ. ಸೊ ನಾಳೆ ಬೆಳಗ್ಗೆ ಸಿಗೋಣ. ದೇವ್ರಿಗೂ ಗುಡ್ ನೈಟ್ ಹೇಳು. ಶುಭರಾತ್ರಿ. ಇದನ್ನು ಬೇರೆ ಆಫ್ ಎಲ್ರಿಗೂ ಶುಭೋದಯ. ಮೊದಲನೇ ದಿನದ ಬ್ಲಾಗ್ಸ್ಗೆ ಸ್ವಾಗತ. ಸೊ ನಿನ್ನೆ ರಾತ್ರಿ 12 ಗಂಟೆಗೆ ಹೊರಟಿ ಟ್ರೈನು. ಈಗ ಆಲ್ಮೋಸ್ಟ್ 8:30 ಆಗಿದೆ. ಇನ್ನೇನು ಯಾವುದೋ ಸೇಡಾಮ್ ಅಂತ ಊರಿಗೆ ತಲುಪಿದ್ವಿ. ಇನ್ನೇನ ಇವನು ಯಾಕೋ ನಾಚ್ಕೊಂತಾನೆ. ಸೇಡಾಮ್ ಅಂತಂದರೆ ಇಲ್ಲಿರೋರೆಲ್ಲ ಸೆಡೆಗಳು. ಇರೋ ಜನಗಳಿಗೆಲ್ಲ ಹಿಂಗೆಲ್ಲ ಅನ್ಬಾರ್ದು. ಸೊ ಟೈಮ್ ಬಂದು 8:30 ಆಯಿತು. ಹಸುವಾಗಿ ಕೊನೆಗೆ ಏನಾದ್ರು ತಿನ್ನೋಣ ಅಂದರೆ ನನ್ನ ಮಕ್ಕಳು ಇನ್ನೂ ತಿಂಡಿ ಕೊಟ್ಟಿಲ್ಲ. ಆಗಲೇ ಬಂದು ತಗೊಳೋದ ಅಕೌಂಟು. ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ. ಫಸ್ಟ್ ನನ್ನ ಮಕ್ಕಳು ಸರ್. ಸೊ ಗೈಸ್ ಟೈಮ್ ಬಂದು 9:30 ಆಗಿದೆ. ಅಣ್ಣಂಗೆ ತಿಂಡಿ ಬಂದಿದೆ. 9:30ಗೆ ನನ್ನ ಮಗ ಒಂದೇ ಒಂದು ಇಡ್ಲಿ ಮತ್ತೆ ಇನ್ನೂ ಕೊಟ್ಟವನೆ. ಇಡ್ಲಿ ಅಲ್ಲ, ವಡೆ. ಅದು ವಡೆ ಮತ್ತೆ ವೆಜ್ ಏನ ಭಯ್ಯ? ಹಾಂ, ವೆಜ್ ಊಟ. ಒಂದು ಲೀಚಿ ಜ್ಯೂಸ್ ಕೊಟ್ಟಿದ್ದಾನೆ. ನಂಗೆ ಮ್ಯಾಂಗೋ ಮಗ. ಇದರಲ್ಲಿ ಏನಿದೆಯೋ ಟಿಶ್ಯೂ ಪೇಪರ್ ಇರ್ಬೇಕೇನೋ. ಇಲ್ವೋ, ವೆಟ್ ಟಿಶ್ಯೂನೋ ಏನೋ ಮೆತ್ತಗಿದೆ. ಹಂಗ ತಿನ್ನೋದೇನೋ. ಓ ಕಾಫಿ ಪುಡಿ, ಕಾಫಿ ಇದು ಡಿಪ್ ಮಾಡ್ಕೊಳಕ್ಕೆ. ಆಮೇಲೆ ಇಲ್ಲಿ ಇದರಲ್ಲಿ ವಡೆ ಇದೆ. ವಡೆ ಪೇಪರ್ ಕೆಳಗೆ ಉಪ್ಪಿಟ್ಟಿಗೆ ನಿಂತಿದೆ. ಉಪ್ಪಿನಕಾಯಿ ಉಪ್ಪಿಟ್ಟು ಮಜಾ ಮಾಡೋಣ ಬನ್ನಿ. ಇವಾಗ ಟ್ರೈನ್ ಹೋದ್ರೆ ಉಪ್ಪಿಟ್ಟು ಗೋವಿಂದ. ಸೊ ನೀವು ತಿಂಡಿ ತಿನ್ಕೊಂಡು, ನಾವು ತಿಂಡಿ ತಿನ್ಕೊಂಡು, ನೀವು ತಿಂಡಿ ತಿನ್ಕೊಂಡು ಎಂಜಾಯ್ ಮಾಡಿ ಸಿಗ್ತೀವಿ. ಸಮಯ ಬಂದು 1:30 ಆಗಿದೆ. ಇನ್ನು ಬಾರಿಸ್ತಾ ಇದ್ದಾರೆ ಹಾಕ್ಕೊಂಡು. ಇದು ಹಸು ಆಗಿರುತ್ತೆ. ಇವನು ಎಲ್ಲ ಕಡೆ ನಿಲ್ಸ್ಕೊಂಡು ಹೋಗ್ತಾನೆ. ಹೆಸರು ರಾಜಧಾನಿ ಅಂತ. ಇವಾಗ ತಂದು ಊಟ ಕೊಟ್ಟ ಪುಣ್ಯಾತ್ಮ. ಏನೇನು ಕೊಟ್ಟಿದ್ದಾರೋ? ಚಪಾತಿ, ಪನ್ನೀರ್ ಗ್ರೇವಿ, ಅನ್ನ ಸಾರು, ಮೊಸರು ಕೊಟ್ಟಿದ್ದಾರೆ.
ಅದು ಮೌತ್ ಫ್ರೆಶರು, ಇದೇನೋ ಸ್ವೀಟ್ ಕೊಟ್ಟಿದ್ದಾನೆ. ಏನೋ ಒಟ್ಟಿನಲ್ಲಿ ರಾಜಮರ್ಯಾದೆ ರಾಜಧಾನಿಯಲ್ಲಿ. ಬಾಗೂರು ಊಟ ಮಾಡೋಣ. ಪೂರ್ಣ ರೈಲ್ವೆ ಸ್ಟೇಷನ್ ಅಲ್ಲಿದ್ದೀವಿ. ಅವನ ಅಜ್ಜಿ ಬರ್ತಾ ಇದ್ದಾನೆ, ಎಷ್ಟು ರಾಜಧಾನಿ ಗುರು. ನಾನು ಹೇಳಿದ್ರೆ ನಂಬಲ್ಲ ಯಾರು ರಾಜಧಾನಿಯಿಂದ. ರಾಜಧಾನಿ ಎಕ್ಸ್ಪ್ರೆಸ್ ನೋಡ್ಕೊಂಬಿಡ್ರಿ. ಅವನ ಅಜ್ಜಿ ಬಂದ ನಮ್ಮ ಬೈಕ್ ರೈಡಿಗೆ ಬಂದಾಗಲೇ ಬೈಕಲ್ಲೇ ಇನ್ನೂ ಬೇಗ ಬಂದಿದ್ದೆ. ಇನ್ನು ನಾಗ್ಪುರ್ಗೆ 550 ಕಿಲೋಮೀಟ್ರ್ ಇದೆ. ನಾಗ್ಪುರ ಲೆಕ್ಕದ ಪ್ರಕಾರ ಇವತ್ತು ಬೆಳಗ್ಗೆ 7 ಗಂಟೆಗೆ ತಲುಪಬೇಕಾಗಿದ್ದವನು. ಅದಾದಮೇಲೆ ಡಿಲೇ ಆದಮೇಲೆ ಇದರಲ್ಲಿ ಬರ್ತಾನೆ ಅಂದ್ಕೊಂಡ್ರೆ ಅವನ ಅಜ್ಜಿನ ಬಡಿಯ ಅದು ಬಂದಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ರಾಜಧಾನಿ ಹೆಸರಿಗೆ ಡಬಲ್ ರೇಟು. ಊಟ ತಿಂಡಿ ಹೊಟ್ಟೆ ತುಂಬ ಕೊಡ್ತಾಯಿನ, ಅದೇ ಖುಷಿ. ಏನೋ ಮಾಡ್ತಿರೋದು? ಇಡ್ಲಿ ವಡೆ ಅಲ್ಲ, ವಡೆ ಸಮೋಸ ಬೇಡಪ್ಪ. ಸೊ ಎಲ್ರಿಗೂ 2ನೇ ದಿನದ ಟ್ರೈನ್ ಜರ್ನಿಗೆ ಸ್ವಾಗತ. ಟ್ರೈನ್ ಬಂದು 7:30 ಆಗಿದೆ. ಅಣ್ಣ ಎಲ್ಲ ಫುಲ್ ಫ್ರೆಶ್ ಆಗಿ ರೆಡಿ ಆಗಿದ್ದಾರೆ. ಸೊ ಫೈನಲಿ ನಿನ್ನೆ ಇದ್ದಿದ್ದು ಅಪ್ಡೇಟ್ ಎಲ್ಲ ನೋಡ್ಕೊಂಡಿದ್ರೆ ಸಂಜೆ ಇನ್ನೊಂದು ಕನೆಕ್ಟಿಂಗ್ ಟ್ರೈನ್ ಮಿಸ್ ಆಗೋ ಚಾನ್ಸಸ್ ಎಲ್ಲ ಇತ್ತು ಗುರು. ಬಟ್ ಲಕ್ಕಿಲಿ ಈ ಟ್ರೈನು ಬರೀ ಕೇವಲ 12 ಅವರ್ ಡಿಲೇಯಲ್ಲಿ ಹೋಗ್ತಿರೋದ್ರಿಂದ ನಾವು ಸಂಜೆ 5 ಕಾಲಕ್ಕೆ ತಲುಪ್ತೀವಿ ಅನ್ಸುತ್ತೆ. ನೋಡಿ, ಇಲ್ಲ ಇದು ಎಸ್ಟರ್ಡೇದಿದೆ, ಡೇ ಬಿಫೋರ್ ಎಸ್ಟರ್ಡೇದು ನೋಡಿದ್ರೆ. ಓಕೆ, ಹಾಂ 5:20ಕ್ಕೆ ತಲುಪ್ತೀವಿ. ನಮ್ಮದು ಕನೆಕ್ಟಿಂಗ್ ಟ್ರೈನ್ ಇರೋದು 8:40ಗಲ್ಲ, 8:40. ಕನೆಕ್ಟಿಂಗ್ ಟ್ರೈನ್ 8:40ಗಿದೆ. ಸೊ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ಏನಂದರೆ ಡೆಲ್ಲಿಲಿ ಏನೂ ನೋಡೋಕ್ಕಾಗಲ್ಲ. ನಮ್ಮದು ಡೆಲ್ಲೀಲಿ ಒಂದಷ್ಟು ಪ್ಲ್ಯಾನ್ ಇತ್ತು, ಅದೆಲ್ಲ ಸ್ಕಿಪ್ ಆಗುತ್ತೆ. ಅಣ್ಣ ಫುಲ್ ಫೀಲಿಂಗಲ್ಲಿದ್ದಾರೆ, ಎಲ್ಲ ಸಮಾಧಾನ ಮಾಡಿ. ಇಲ್ಲಿ ಎಲ್ಲೋ ತಂದು ಹಾಕ್ಬಿಟ್ಟಿದ್ದಾನೆ. ಇದು ನಮಗೆ ಇವಾಗ ಅಭ್ಯಾಸ ಆಗೋಯ್ತು. ನಿನ್ನೆ ಮೊನ್ನೆ ಎಲ್ಲ ಅದೇ ಮಾಡಿರೋದು. ಸ್ಟೇಷನ್ಗಿಂತ ಎಲ್ಲ ಮಧ್ಯದಲ್ಲಿ ತಂದು ನಿಲ್ಲಿಸ್ತಾನೆ. ಸೊ ಇವಾಗ ತಿಂಡಿಗೋಸ್ಕರ ವೆಯ್ಟಿಂಗ್. ಒಂದು ತಿಂಡಿ ತಂದ್ಕೊಡ್ಬೇಕು. ತಿಂಡಿ ತಂದ್ಕೊಟ್ರೆ ಇಲ್ಲೂ ಚಾರ್ಜಪ್ ಆಗ್ತೀವಿ. ನಾವು 2 ದಿನದಿಂದ ಮಾಹೆ ಆಗಿದ್ದೀವಿ. ಪಪ್ಪ ಇನ್ನು ಮಲ್ಗೋ ಎದ್ದಾಳು. ಇಲ್ಲ, ಮಾವನ ಮನೆ ಬಂದಂಗೆ ಅಳಿಯಂದ್ರು ನೋಡ್ಕೊತಾ ಇದ್ದಾರೆ. ಕೈಗೆ ತಿಂಡಿ ಊಟ ತಂದು ಕೊಡ್ತಾರೆ, ತಿನ್ನೋದು, ಟೈಮ್ ಮಲ್ಗೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೆಲಸವೇ ಇಲ್ಲ. ಸೊ ಟೈಮ್ ಬಂದು 9:15 ಆಗಿದೆ. ಅವನ ಅಜ್ಜಿ ಬೆಳಗ್ಗೆ ತಿಂಡಿಗೆ IRCTC ಬ್ರೆಡ್ಡು ಬನ್ನು ಕೊಟ್ಬಿಟ್ರು. ಅದಕ್ಕೆ ಭೂಪಾಲ್ ಜಂಕ್ಷನಲ್ಲಿ ಪೋಹ ತಿಂತಾ ಇದ್ದೀವಿ. ಸಗದಾಗಿದೆ. ತಿನ್ನಿ ಯಾರನ, ಬನ್ನಿ. ಹೌದಾ? ಹೇಳಿ, ಹೇಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ ಭೂಪಾಲಲ್ಲಿ ಪೋಹ. ಸೂಪರ್ ಆಗಿದೆ. ಜಾಸ್ತಿ ಎಣ್ಣೆ ಇಲ್ಲ, ಏನೋ ತರಕಾರಿ ಹಾಕಿಲ್ಲ, ಕಡಲೆ ಬೀಜ ಹಾಕ್ಬಿಟ್ಟು ಮಾಡಿದ್ದಾರೆ. ಜೊತೆ ಮೇಲೆ ಸೇವು ಮತ್ತು ಚಟ್ನಿ ಪುಡಿ ಹಾಕಿದ್ದಾನೆ. ಸಕ್ಕತ್ತಾಗಿದೆ. ಇದು ಇವ್ರ ಸ್ಟೈಲಲ್ಲಿ ಹೇಳು, ಬೆಳ್ಳುಳ್ಳಿ ಕಬಾಬ್ ಸ್ಟೈಲಲ್ಲಿ. ಏನದು ಬೆಳ್ಳುಳ್ಳಿ ಕಬಾಬ? ಏನೋ ಡಬ್ಬ ಓಪನ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒನ್ಸ್ ಮೋರ್ ಅನ್ಬೇಕು. ಒನ್ಸ್ ಮೋರ್ ಅನ್ಬೇಕು ಅಂತಾನೆ ಅದಕ್ಕೆ ಇನ್ನೊಂದು ಡಬ್ಬ ಪಾರ್ಸಲ್ ಇಟ್ಕೊಂಡಿದ್ದೀವಿ. ಹೌದಾ? ವೆರಿ ಗುಡ್. ಸೊ ವೆಲ್ಕಮ್ ಬ್ಯಾಕ್. ಟೈಮ್ ಬಂದು 7:15 ಆಗಿದೆ. ವಿ ಆರ್ ಸಪೋಸ್ ಟು ರೀಚ್ ಬೈ 5 in the morning. ಬೆಳಗ್ಗೆ 5 ಗಂಟೆಗೆ ತಲುಪಿ ಹೊರಡಬೇಕಾಗಿತ್ತು. ನೆಜಿ ಬಂದಿರೋದು 7:15ಗೆ. ಬೆಳಕು ನೋಡಿ 5 ಗಂಟೆ ಆಯ್ತಾಗಿದೆ. ಹಾಂ, ಈಗ ಮಜಾ ಅಂದರೆ ಇಲ್ಲಿಂದ ನೆಕ್ಸ್ಟ್ 10 ಕಿಲೋಮೀಟರ್ಸ್ಗೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿಗೆ ಹೋಗ್ಬೇಕು. ಅಲ್ಲಿ 8:40 ಇನ್ನೊಂದು ರಾಜಧಾನಿ ಹತ್ತಬೇಕು. 8:40ಕ್ಕೆ ನಾವು ಡೆಲ್ಲಿಲೆಲ್ಲ ಸುತ್ತಾಡೋಣ ಅಂದ್ಕೊಂಡಿದ್ವಿ. ಹಂಗಿಂದ ನಡಿ ಗುರು. ಡೆಲ್ಲಿ ಎಲ್ಲ ಸುತ್ತಾಡೋಣ ಅಂದ್ಕೊಂಡ್ವಿ. ಹಾಂ, ಈ ನಮ್ಮ ರಾಜಧಾನಿನ ನಂಬ್ಕೊಂಡು ಡೆಲ್ಲಿಗೆ ತಲುಪಿದೆ ದೊಡ್ಡ ವಿಷಯ. ಸೊ ನೋಡಿ, ಇದೆ ಹಜರತ್ ನಿಜಾಮುದ್ದೀನ್. ಆಟೋ ಬುಕ್ ಆಗಿದೆ. ಆಟೋ ಬುಕ್ ಆಗಿದೆ. ಈಗ ಆಟೋ ಹುಡ್ಕೊಂಡು ಹೊರಡಬೇಕು ಟಗಾರ್ ಅಂತ. ಫೋನ್ ಹಾಕೋ. ಏನು ಗಾಡಿ ನಂಬರು?
3 ಫೋಟೋ. ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು. ನೋಡೋಣ, ಆಟೋ ಸ್ಟ್ಯಾಂಡ್ ಹತ್ರ ಇದ್ರೂ ಇರ್ಬೋದು. 3 ಫೋಟೋ. ಬಾಗುರು हाँ भाई इधर आ जाइए साइड में। हाँ वेरी गुड. चलो भाई. हाँ भाई थोड़ा तेज चलो भाई. 8 बजे को ट्रेन है. 20 रुपीज़ चेंज दे दीजिएगा. 20. 20.